ಮಡೆನೂರು ಮನು ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ವಿರುದ್ಧವೇ ಸಂತ್ರಸ್ತೆ ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ. ಕಂಪ್ಲೇಂಟ್ ಕಾಪಿಯನ್ನ ಪೊಲೀಸರು ವೀಕ್ ಮಾಡಿದ್ದಾರೆ ಎನ್ನುವುದಾಗಿ ಮಡೆನೂರು ಮನು ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಆಯಿತು. ಸದ್ಯ ಈಗ ಪ್ರಕರಣದ ಸಂತ್ರಸ್ತೆ ಪೊಲೀಸರ ವಿರುದ್ಧವೇ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಕಂಪ್ಲೇಂಟ್ ಕಾಪಿಯನ್ನ ಪೊಲೀಸರು ವೀಕ್ ಮಾಡಿದ್ದಾರೆ. ಅದರಿಂದಲೇ ಮಡೆನೂರು ಮನುಗೆ ಬೇಲ ಸಿಕ್ಕಿದೆ ಅನ್ನೋದಾಗಿ, ಮಡೆನೂರು ಮನು ಪರ ವಹಿಸಿ ಅನ್ಯಾಯ ಮಾಡಿದ್ದಾರೆ ಅನ್ನೋದಾಗಿ ಸದ್ಯ ಸಂತ್ರಸ್ತೆ ಆರೋಪ ಮಾಡ್ತಿರೋದು. ಪ್ರಕರಣ ಸಂಬಂಧ 2 ಬಾರಿ ಎಫ್ಐಆರ್ ಅನ್ನ ಹಾಕಿದ್ದಾರೆ. ಸಾಕ್ಷಿದಾರರಿಗೂ ಕೂಡ ಪೊಲೀಸರು ಹೆದರಿಸಿದ್ದಾರೆ. ಹೀಗಾಗಿ ಯಾರು ಕೂಡ ಸಾಕ್ಷಿಯನ್ನ ಹೇಳೋದಕ್ಕೆ ಬರೋದಿಲ್ಲ. 164 ಹೇಳಿಕೆ ಮೇಲೆ ಪ್ರಕರಣ ನಿಲ್ಲುತ್ತೆ ಅನ್ನೋದಾಗಿ ಸದ್ಯ ಈಗ ಮಿಸ್ಲೀಡ್ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಡೆನೂರು ಮನು ವಿರುದ್ಧ ಸಂತ್ರಸ್ತೆ ಹೇಳ್ತಿದ್ದಾರೆ. ಜೊತೆಯಲ್ಲಿ ಪೊಲೀಸರ ಮೇಲೂ ಕೂಡ ಆರೋಪ ಮಾಡ್ತಿದ್ದಾರೆ. ಮಡೆನೂರು ಮನು ನಟ ಸಹನಟಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ವಿಚಾರವಾಗಿ ಎಫ್ಐಆರ್ ಆಗತ್ತೆ. ಅದಾದ್ಮೇಲೆ ಜೈಲಿಗೆ ಹೋಗ್ತಾರೆ. ನಂತರ ಬೇಲ್ ಮೇಲೆ ಆಚೆ ಬರ್ತಾರೆ. ಸದ್ಯ ಈಗ ಸಂತ್ರಸ್ತೆ ಹೇಳ್ತಿರೋದು ಪೊಲೀಸರು ವೀಕ್ ಮಾಡಿದ್ದಾರೆ. ಕಂಪ್ಲೇಂಟ್ ವಿಚಾರದಲ್ಲಿ ದಾರಿ ತಪ್ಪಿಸುವಂತ ಕೆಲಸ ಪೊಲೀಸರೇ ಮಾಡಿದ್ದಾರೆ. ಯಾಕಂದ್ರೆ ಮಡೆನೂರು ಮನು ಪರ ವಹಿಸಿ ಅನ್ಯಾಯ ಮಾಡಿದ್ದಾರೆ. ನನಗೆ ಪ್ರಕರಣ ಸಂಬಂಧ 2 ಬಾರಿ ಎಫ್ಐಆರ್ ಹಾಕಿದ್ದಾರೆ. ಸಾಕ್ಷಿದಾರರಿಗೂ ಕೂಡ ಯಾರ ಎವಿಡೆನ್ಸ್ ಗಳಿರುತ್ತಲ್ಲ ಅವರಿಗೂ ಕೂಡ ಪೊಲೀಸರು ಹೆದರಿಸಿದ್ದಾರೆ. ಹೀಗಾಗಿ ಯಾರು ಕೂಡ ಹಿಂಗಿಂಗ್ ಆಯ್ತು ಅಂತ ಸಾಕ್ಷಿ ಹೇಳೋದಕ್ಕೆ ಬರೋದಿಲ್ಲ. ಒಟ್ಟಲ್ಲಿ ಪೊಲೀಸರೇ ದಾರಿ ತಪ್ಪಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ವಿರುದ್ಧವೇ ಸಂತ್ರಸ್ತೆ ಈಗ ಗಂಭೀರ ಆರೋಪ ಮಾಡ್ತಿದ್ದಾರೆ. ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಬರ್ಕೊಂಡು ಹೋಗಿರ್ತೀನಿ. ಮಹಾದೇವ್ ಅನ್ನೋರಿಗೆ ಅದನ್ನ ಕೊಡ್ತೀನಿ, ಅವ್ರು ಅದನ್ನ ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅದು ಟೈಪ್ ಮಾಡಿ ಓದಕ್ಕೆ ಈಸಿ ಆಗುತ್ತೆ, ಸರಿ ಟೈಪ್ ಮಾಡ್ಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ. ಅವ್ರಿಗೆ ಹೆಂಗ್ ಬೇಕು ಹಂಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್. ಮೇನ್ ನನ್ನ ಉದ್ದೇಶ ಏನು ಹೋಗಿದ್ದು, ನಾನು ಮಾಧ್ಯಮದವ್ರ ಹತ್ರನೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. 17ನೇ ತಾರೀಕು ಏನ್ ನಡೀತು ಆ ಘಟನೆಯಿಂದ ನಾನು ತುಂಬಾ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಅವರು ಅದನ್ನ ಬಿಟ್ಟು 29ನೇ ತಾರೀಕು ಏನ್ ನಡೆದಿದೆ 2022ರಲ್ಲಿ ಅದನ್ನ ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್. ಅವತ್ತು ಅರ್ಜೆಂಟ್ ಟೈಪ್ ಮಾಡ್ಕೊಂಡು ಅದನ್ನ ಓದಕ್ಕೂ ಬರೋದಕ್ಕೆ ಇಮಿಡಿಯೇಟ್ ಸೈನ್ ಮಾಡಿಸ್ಕೊಂಡು ಕೋರ್ಟ್ಗೆ ಕಳಿಸ್ಬೇಕು. ಅರ್ಜೆಂಟು ನೀವು ಮೆಡಿಕಲ್ ಟೆಸ್ಟ್ ಹೋಗ್ಬೇಕು, ಬೇಗ ಬೇಗ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ ಸೈನ್ ಮಾಡಿಸ್ಕೋತಾರೆ. ಪ್ರಿಂಟಿಗೆ ಕರೆಂಟ್ ಇಲ್ಲ, ಸೊ ಹಾಗಾಗಿ ನೀವು ಸೈನ್ ಮಾಡ್ಬಿಟ್ಟು ಹೋಗಿ, ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದ್ರೆ ಬರೋದು ಎಷ್ಟೊತ್ತಾಗುತ್ತೋ ಮಧ್ಯರಾತ್ರಿ ಆಗ್ಬೋದು, ಅದಕ್ಕೆ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ನನ್ನ ಸೈನ್ ಮಾಡಿಸ್ಕೊಂಡ್ರು. ನಾನು ಪೊಲೀಸರನ್ನ ನಾನು ನಂಬೋಗಿರೋದು ನನಗೆಲ್ಲ ಹಂತನೂ ಮುಚ್ಚಿ ಹೋಗಿ ನಾನು ಕಾನೂನು ಮೊರೆ ಹೋಗಿದ್ದೀನಿ, ನನಗೆ ನ್ಯಾಯ ಬೇಕು ಅಂತ. ಮಾಡಿದಂಥ ದೌರ್ಜನ್ಯ ಎಸ್ಪೆಷಲಿ 17ನೇ ತಾರೀಕು ನಡೆದಂಥ ಘಟನೆ ಏನಿದೆ ಅದರ ಕುರಿತು ನಾನು 20ನೇ ತಾರೀಕು ನಾನು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕಾಪಿನ ಕೊಡ್ತೀನಿ SIಗೆ. ಸೊ ಅವರು ನಾಳೆ ಬನ್ನಿ ಎಫ್ಐಆರ್ ಮಾಡೋಣ ಅಂತ ಹೇಳಿ ನಾನು ಕಂಪ್ಲೇಂಟ್ ಕಾಪಿ ವಾಪಸ್ ಕೊಟ್ಟು ಕಂಪ್ಲೇಂಟ್ ತಗೊಳ್ದೆ ಕಳಿಸ್ತಾರೆ. ಅದ್ರ ಮಾರ್ನಿಂಗ್ 10 ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಇದು ಜಾಸ್ತಿ ಆಯ್ತು, ನನ್ಗೆ ನಿನ್ನೆನೆ ಅವರು ಕಂಪ್ಲೇಂಟ್ ಕಾಪಿನ ಫುಲ್ಲು ಓದಿರಲ್ಲ. ಸೊ ಅವಾಗಲೇ ನನಗೆ ಗೊತ್ತಾಗಿರುತ್ತೆ. ಅದಕ್ಕೆ ನಾನು ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ನ ಬರ್ಕೊಂಡು ಹೋಗಿರ್ತೀನಿ. ಮಹಾದೇವ್ ಅನ್ನೋರಿಗೆ ಅದನ್ನ ಕೊಡ್ತೀನಿ, ಅವ್ರು ಅದನ್ನ ಟೈಪ್ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅದು ಟೈಪ್ ಮಾಡಿ ಓದಕ್ಕೆ ಈಸಿ ಆಗುತ್ತೆ, ಸರಿ ಟೈಪ್ ಮಾಡ್ಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕಂಪ್ಲೇಂಟ್ ಕಾಪಿನ ಕೊಟ್ಟೆ. ಅವ್ರಿಗೆ ಹೆಂಗ್ ಬೇಕು ಹಂಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸರ್. ಮೇನ್ ನನ್ನ ಉದ್ದೇಶ ಏನು ಹೋಗಿದ್ದು, ನಾನು ಮಾಧ್ಯಮದವ್ರ ಹತ್ರನೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. 17ನೇ ತಾರೀಕು ಏನ್ ನಡೀತು ಆ ಘಟನೆಯಿಂದ ನಾನು ತುಂಬಾ ನೊಂದ್ಕೊಂಡು ಬಂದು ಇವತ್ತು ಪೊಲೀಸ್ ಸ್ಟೇಷನ್ ಬಂದು ನಾನು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೀನಿ. ಅವರು ಅದನ್ನ ಬಿಟ್ಟು 29ನೇ ತಾರೀಕು ಏನ್ ನಡೆದಿದೆ 2022ರಲ್ಲಿ ಅದನ್ನ ಮಾತ್ರ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಕಾಪಿಲಿ ಏನೂ ಜೀವ ಇಲ್ಲ ಸರ್. ಅವತ್ತು ಅರ್ಜೆಂಟ್ ಟೈಪ್ ಮಾಡ್ಕೊಂಡು ಅದನ್ನ ಓದಕ್ಕೂ ಬರೋದಕ್ಕೆ ಇಮಿಡಿಯೇಟ್ ಸೈನ್ ಮಾಡಿಸ್ಕೊಂಡು ಕೋರ್ಟ್ಗೆ ಕಳಿಸ್ಬೇಕು. ಅರ್ಜೆಂಟು ನೀವು ಮೆಡಿಕಲ್ ಟೆಸ್ಟ್ ಹೋಗ್ಬೇಕು, ಬೇಗ ಬೇಗ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ಒಂದು ಖಾಲಿ ಪೇಪರ್ ಸೈನ್ ಮಾಡಿಸ್ಕೋತಾರೆ. ಪ್ರಿಂಟಿಗೆ ಕರೆಂಟ್ ಇಲ್ಲ, ಸೊ ಹಾಗಾಗಿ ನೀವು ಸೈನ್ ಮಾಡ್ಬಿಟ್ಟು ಹೋಗಿ, ನೀವು ಮೆಡಿಕಲ್ ಟೆಸ್ಟಿಗೆ ಅಂತ ಹೋದ್ರೆ ಬರೋದು ಎಷ್ಟೊತ್ತಾಗುತ್ತೋ ಮಧ್ಯರಾತ್ರಿ ಆಗ್ಬೋದು, ಅದಕ್ಕೆ ಸೈನ್ ಮಾಡ್ಬಿಟ್ಟು ಹೋಗಿ ಅಂತ ನನ್ನ ಸೈನ್ ಮಾಡಿಸ್ಕೊಂಡ್ರು. ನಾನು ಪೊಲೀಸರನ್ನ ನಾನು ನಂಬೋಗಿರೋದು ನನಗೆಲ್ಲ ಹಂತನೂ ಮುಚ್ಚಿ ಹೋಗಿ ನಾನು ಕಾನೂನು ಮೊರೆ ಹೋಗಿದ್ದೀನಿ, ನನಗೆ ನ್ಯಾಯ ಬೇಕು ಅಂತ.